ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ನಾವಿವತ್ತು ಹೆಸರು ಕಾಳನ್ನ ಉಪಯೋಗಿಸಿ ಒಂದು ಒಳ್ಳೆ ದೋಸೆ ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ. ಹೆಸರು ಕಾಳು ಅಂದ್ರೇ ಗೊತ್ತು, ದೇಹಕ್ಕೆ ತಂಪು ಮತ್ತು ಶಕ್ತಿ ಅಂತ. ನೋಡಿ ಇಲ್ಲಿ ಹೆಸರು ಕಾಳು, ಒಂದು ಪಾವು ಹೆಸರು ಕಾಳು, ಒಂದು ಪಾವು ಹೆಸರು ಕಾಳಿಗೆ ಒಂದು ಪಾವು ಅಕ್ಕಿ. ಅಕ್ಕಿ ಬೇಡ ಅಂತ ಅನ್ನೋರು ನವಣೆ, ಯಾವುದೇ ರೀತಿ ಮಿಲೆಟ್ಸ್ಗಳನ್ನ ಹಾಕ್ಕೋಬೋದು. ನವಣೆ ಹಾಕ್ಬೋದು, ಸಾಮೆ ಹಾಕ್ಬೋದು, ಯಾವುದಾದ್ರೂ ಹಾಕ್ಬೋದು. ನಾನಿಲ್ಲಿ ಇವತ್ತು ನಿಮಗೆ ಅಕ್ಕಿನ ಹಾಕಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಅಂದರೆ ನಾನು ರೇಷನ್ ಅಕ್ಕಿ ಹಾಕ್ತೀನಿ. ಒಂದು ಪಾವು ಹೆಸರು ಕಾಳಿಗೆ ಒಂದು ಪಾವು ಅಕ್ಕಿನ ಹಾಕಿ ಚೆನ್ನಾಗಿ ತೊಳೆದು ರಾತ್ರಿ ಫುಲ್ಲು ನೆನಿಬೇಕು. ನಾವು ತೊಗೊಳೋಂಥ ಹೆಸರು ಕಾಳು ಮತ್ತು ಅಕ್ಕಿ ರಾತ್ರಿ ಫುಲ್ಲು ಚೆನ್ನಾಗಿ ನೆನಿಬೇಕು. ನೋಡಿ, ಈ ಹೆಸರು ಕಾಳು ದೋಸೆ ಡಯಟ್ ಮಾಡೋರಿಗೆ, ಡಯಟೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಷ್ಟನೂ ಆಗುತ್ತೆ, ಒಳ್ಳೆಯದು ಕೂಡ. ಹೆಸರು ಕಾಳು ಮೊಳಕೆ ಆಗಲಿ, ಹೆಸರು ಕಾಳಾಗಲಿ, ಹೆಸರು ಕಾಳು ದೋಸೆ, ಹೆಸರು ಕಾಳು ಸಾಂಬಾರು ಎಲ್ಲ ತುಂಬ ರುಚಿ ಕೊಡುತ್ತೆ. ನಾನಿವತ್ತು ದೋಸೆ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ನೋಡಿ. ರಾತ್ರಿ ಫುಲ್ಲು ತೊಳೆದ್ಬಿಟ್ಟು ನೆನೆಸ್ಬಿಡ್ಬೇಕು. ಈ ಅಕ್ಕಿ ಹೆಸರು ಕಾಳಿಗೆ ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಏನೇನು ಬೇಕು ಅಂತ ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಮತ್ತು ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣಗೆ ಹೆಚ್ಚಿ ದೋಸೆ ಒಳಗೆ ಹಾಕಬೇಕು. ಮತ್ತು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು. ಇಷ್ಟವಿದ್ದರೆ ನಿಮಗೆ ಕ್ಯಾರೆಟ್ ತುರಿನೂ ಕೂಡ ಹಾಕ್ಕೋಬೋದು, ಆದರೆ ನಾನು ಇಲ್ಲಿ ಯಾವುದೇ ರೀತಿ ಕ್ಯಾರೆಟ್ ತುರಿನ ಹಾಕ್ತಾಯಿಲ್ಲ. ನೋಡಿ, ತಗೊಂಡಂಥ ಅಕ್ಕಿ, ಹೆಸರು ಕಾಳು, ಹಸಿಮೆಣಸಿನ್ಕಾಯಿ, ಶುಂಠಿ ಇದೆಲ್ಲನೂ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿ ಇದನ್ನ ಒಂದು ಪಾತ್ರೆಗೆ ಬಗ್ಸ್ಕೊಳ್ಳೋಣ. ನಾವು ಇದನ್ನು ರಾತ್ರಿ ತನಕನೂ ಇಟ್ಟು ತಿಂತೀವಿ ಅಂತಂದರೆ ರುಬ್ಬಿದಂಥ ಹಿಟ್ಟನ್ನ ಒಂದು ಸ್ವಲ್ಪ ಹಾಗೆ ಉಪ್ಪೂ ಕೂಡ ಹಾಕದೆ ಸಪ್ರೇಟ್ ತೆಗೆದು ಇಟ್ಬಿಡ್ಬೇಕು. ಮತ್ತು ಫ್ರಿಡ್ಜಲ್ಲೇ ಇಡಬೇಕು. ಇದನ್ನ ಹೊರಗಡೆ ಇಡಬಾರ್ದು. ನೋಡಿ, ದೋಸೆ ಅದು ಅಕ್ಕಿ ತೊಗೊಂಡಂಥ ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಎಲ್ಲನೂ ರುಬ್ಬಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಕೂಡ ಇರಬಾರ್ದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಂತರದಲ್ಲಿ ಹೆಚ್ಚಿದಂಥ ಈರುಳ್ಳಿ ಮಾತ್ರ ತುಂಬ ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಎಲ್ಲನೂ ಮಿಕ್ಸ್ ಮಾಡಿ ದೋಸೆ ಹಾಕೋದು. ಈ ದೋಸೆ ಮಾತ್ರ ತುಂಬ ಅಂದರೆ ತುಂಬ ರುಚಿ ಇರುತ್ತೆ. ಕಾಯಿ ಚಟ್ನಿ ಜೊತೆ ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ಬಹುದು. ಹೆಸರು ಕಾಳು ದೋಸೆ ಅಂತೂ ತುಂಬ ರುಚಿ ಇರುತ್ತೆ. ನೋಡಿ, ಎಲ್ಲ ಆಯಿತು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಗೆ ಹೆಚ್ಚಿ ದೋಸೆ ಹಿಟ್ಟಿಗೆ ಹಾಕಿದ್ದೀವಿ. ಈಗ ಒಲೆ ಮೇಲೆ ಒಂದು ತವನ ಇಟ್ಟು ಆ ತವಕ್ಕೆ ಸ್ವಲ್ಪ ಎಣ್ಣೆನ ಸವರಿ ದೋಸೆ ಹಾಕೋಣ. ಇದು ಐರನ್ ಕಾಸ್ಟ್ ತವ, ಇಂಡಸ್ ವ್ಯಾಲಿಯವ್ರದ್ದು ಐರನ್ ಕಾಸ್ಟ್ ತವ. ನೋಡಿ, ತವ ಕಾದಿದೆ, ಸ್ವಲ್ಪ ಎಣ್ಣೆ ಸವರಿದ್ದೀವಿ. ಇದಕ್ಕೆ ಒಂದು ಸೌಟಷ್ಟು ಹಿಟ್ಟನ್ನ ಹಾಕಿ ನಮಗೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲನ ಮಾಡ್ಕೊಳ್ಳೋಣ. ಇದು ತುಂಬ ದೊಡ್ಡದಾಗೂ ಹಾಕೋಕ್ಕಾಗಲ್ಲ, ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಇದನ್ನು ತುಂಬ ಅಗಲ ಮಾಡೋಕ್ಕಾಗಲ್ಲ. ನಮಗೆ ತುಂಬ ಅಗಲವಾಗಿ ತೆಳುವಾಗಿ ಬೇಕು ಅಂದರೆ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಏನೂ ಹಾಕೋದು ಬೇಡ. ಬರೀ ಅಕ್ಕಿ, ಹಸಿಮೆಣಸಿನ್ಕಾಯಿ, ಹೆಸರು ಕಾಳು, ಶುಂಠಿ, ಜೀರಿಗೆನ ರುಬ್ಬಿಟ್ಟು ದೋಸೆನೂ ಕೂಡ ಹಾಗೆ ಹಾಕೋಬೋದು. ನೋಡಿ, ಹಾಕ್ದಂಥ ದೋಸೆ ಬೆಂದಿದೆ. ಈಗ ಮಗ್ಚಾಕೋಣ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ಟವ್ನ ಸ್ವಲ್ಪ ಸಿಮ್ ಮಾಡಿ ದೋಸೆನ ಚೆನ್ನಾಗಿ ಬೇಯಿಸೋಣ. ಸಿಹಿಯದು ಬೇಡ, ಕೆಂಪಗೆ ಬೇಯಿಸೋಣ. ರುಚಿಯಾದ ಹೆಸರು ಕಾಳು ದೋಸೆ ರೆಡಿಯಾಗಿದೆ. ಯಾವುದೇ ಮನೇಲಿ ಮಾಡೋಂಥ ರೆಸಿಪಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ದೋಸೆ ಎಷ್ಟು ಕೆಂಪಗೆ ಎಷ್ಟು ಚೆನ್ನಾಗಿ ಬಂದಿದೆ. ದೋಸೆ ಮಾತ್ರ ಒಳ್ಳೆ ಈ ವಡೆ ರುಚಿ ಕೊಡುತ್ತಲ್ಲ, ಆ ರೀತಿ ಇರುತ್ತೆ. ರುಚಿಕರವಾದ ಮತ್ತು ಆರೋಗ್ಯಕರವಾದ ಹೆಸರು ಕಾಳು ದೋಸೆ ರೆಡಿಯಾಗಿದೆ.